ಗೀತಾ ಮಹಾತ್ಮೆ. ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ. ಕೃಷ್ಣ, ನನಗೆ ಗೆಲುವು ಬೇಕಿಲ್ಲ, ರಾಜ್ಯವೂ ಬೇಕಿಲ್ಲ, ಸುಖಗಳು ಬೇಕಿಲ್ಲ. ಗೋವಿಂದನೇ, ರಾಜ್ಯ ಭೋಗಗಳ ಬದುಕಿನಿಂದ ನಮಗೇನಾಗಬೇಕಾಗಿದೆ? ಭಗವದ್ಗೀತೆಯ 1ನೆಯ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಅರ್ಜುನನು ಶ್ರೀಕೃಷ್ಣನಲ್ಲಿ ಕೇಳಿದ ಪ್ರಶ್ನೆ ಇದು. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇಂಥದ್ದೊಂದು ಪ್ರಶ್ನೆ ಬರುವುದು ಸಹಜ. ಕೆಲವು ಸಲ ಮನುಷ್ಯ ಸಮಯದ ಬಲಿಪಶುವಾಗಿ ತನಗೆ ಇಷ್ಟವಿಲ್ಲದ ಕಾರ್ಯವನ್ನು ಮಾಡಲೇಬೇಕಾದ ಸಂದರ್ಭ ಬಂದೊದಗುತ್ತದೆ. ಅಂತಹ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಏಳುವುದು ಸಹಜ. ಆ ಸಂದರ್ಭವನ್ನು ವೈರಾಗ್ಯ ಎಂದರೂ ತಪ್ಪಾಗಲಾರದು. ಕೆಲವರ ವೈರಾಗ್ಯ ಹಾಗೂ ಆ ವ್ಯಕ್ತಿಗಳಿಗೆ ಆ ಸಂದರ್ಭದಲ್ಲಿ ಸಿಗುವ ಸಲಹೆಗಳು ಜಗತ್ತಿನ ಇತರರಿಗೆ ದಾರಿದೀಪವಾಗುವುದು ಕಾಣುತ್ತೇವೆ. ರಾಮಾಯಣದಲ್ಲಿ ಶ್ರೀರಾಮನಿಗೆ ವೈರಾಗ್ಯ ಬಂದಾಗ ವಸಿಷ್ಠರು ಸಲಹೆಗಳನ್ನಿತ್ತಾಗ ಶ್ರೀರಾಮ ತನ್ನ ಕರ್ತವ್ಯವನ್ನು ಪಾಲಿಸಿ ಆದರ್ಶ ರಾಜನಾಗಿ ರಾಜ್ಯಭಾರ ಮಾಡಿದ್ದನ್ನು ಕಂಡಿದ್ದೇವೆ. ವಸಿಷ್ಠರು ಶ್ರೀರಾಮನಿಗೆ ನೀಡಿದ ಸಲಹೆ ಯೋಗ ವಾಸಿಷ್ಠ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದು ಇಂದಿಗೂ ಸಾಕಷ್ಟು ಜನರಿಗೆ ದಾರಿದೀಪವಾಗಿದೆ. ಯೋಗ ವಾಸಿಷ್ಠವನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಂಡರೆ ಅಧ್ಯಯನ ಮಾಡಿದವನ ಹೃನ್ಮನಗಳು ಸದಾ ಆನಂದದಿಂದಿರಲು ಸಾಧ್ಯ. ಅಲ್ಲದೆ ಬದುಕಿನ ದಿಕ್ಕನ್ನೇ ಬದಲಿಸಬಲ್ಲದು. ಇಲ್ಲಿ ಅರ್ಜುನ ವೈರಾಗ್ಯದಿಂದ ಪರಿತಪಿಸುತ್ತಿರುವ ಸಮಯದಲ್ಲಿ ಶ್ರೀಕೃಷ್ಣ ಉತ್ತಮ ಬದುಕಿನ ಬಗ್ಗೆ ಪೂರ್ಣ ಮಾಹಿತಿ ಕೊಡುವುದರ ಮೂಲಕ ಜನರ ಬದುಕಿಗೆ ಹೊಸ ಮಾರ್ಗವನ್ನೇ ಹಾಕಿಕೊಟ್ಟಿದ್ದಾನೆ ಎಂದರೆ ತಪ್ಪಾಗಲಾರದು. ಪ್ರತಿಯೊಬ್ಬರೂ ಆದದ್ದೆಲ್ಲ ಒಳಿತೇ ಆಯಿತು ಎಂದು ತಿಳಿದುಕೊಂಡು ಜೀವನದಲ್ಲಿ ಅಡೆತಡೆಗಳು ಬಂದಾಗ ವಿಚಲಿತರಾಗಬಾರದು. ಯೋಗ ವಾಸಿಷ್ಠ ಹಾಗೂ ಭಗವದ್ಗೀತೆಯಂತಹ ಗ್ರಂಥವನ್ನು ಅಧ್ಯಯನ ಮಾಡಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಪಾವನ ಆಗುವುದರಲ್ಲಿ ಸಂದೇಹವಿಲ್ಲ. ಹರಿ ಓಂ.